ಇದು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗಿನ ತಿಂಡಿಗೆ ದಾಲ್ ಕಿಚಡಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ 1 ಕಪ್ ಅಷ್ಟು ಅಕ್ಕಿ, 1 ಕಪ್ ಅಷ್ಟು ಹೆಸರು ಬೇಳೆನ ಹಾಕಿ ತೊಳೆದು ಒಂದು 4 ಕಪ್ ಅಷ್ಟು ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ ತುಪ್ಪ ಹಾಕ್ಬಿಟ್ಟು ಒಂದು 4 ವಿಷಲ್ ಬೇಯಿಸ್ಕೋಬೇಕು. ಎಣ್ಣೆ ಹಾಕೊಳ್ಳೋದಕ್ಕೆ ಒಂದು ಬಾಣಲಿಗೆ ತುಪ್ಪ, ಸ್ವಲ್ಪ ಜೀರಿಗೆ, ಗೋಡಂಬಿ ಫ್ರೈ ಮಾಡ್ಕೊಂಡು, ಬೇವು, ಹಸಿರು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೋನ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಅನ್ನ ಬೇಳೆ ಎರಡನ್ನೂ ಹಾಕಿ ಎಷ್ಟು ಬೇಕಾಗುತ್ತೋ ಸೇರಿಸ್ಕೊಂಡು ನಂತರ ಕುದ್ಮೇಲೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ ಬಿಟ್ರೆ ದಾಲ್ ಕಿಚಡಿ ರೆಡಿ ಆಗ್ಬಿಡುತ್ತೆ. ರುಚಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಇನ್ನು ನಂಗೆ ರಾತ್ರಿನೇ ಓಟ್ಸ್ನ ನೆನ್ಗಿಟ್ಟಿದ್ದೆ, ಅದಕ್ಕೆ ಒಂದು ಬಾಳೆಹಣ್ಣನ್ನ ಸೇರಿಸ್ಕೊಂಡು ಇನ್ನು ಬೆಳಗಿನ ತಿಂಡಿನೆಲ್ಲ ಮುಗಿಸ್ಕೊಂಡ ನಂತರ ಸ್ಕೂಲ್ ಹತ್ರ ಹೋಗಿ ಬರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋಗಿದ್ವಿ. ಇನ್ನು ಶಾರದಾಂಬ ಪೂಜೆ ಇಟ್ಕೊಂಡಿದ್ರು. ಇನ್ನು ದೇವ್ರಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಸ್ಕೂಲಲ್ಲೆಲ್ಲ ಮಾತಾಡ್ಕೊಂಡು ವಾಪಸ್ ಮನೆಗೆ ಬರ್ಬೇಕಾದ್ರೆ ಮಾವಿನ ಹಣ್ಣು ಕಾಣಿಸ್ತು. ಮಾವಿನ ಹಣ್ಣು ತಗೊಂಡು ಮನೆಗೆ ಬಂದ್ವಿ. ಮಾವಿನ ಹಣ್ಣಲ್ಲಿ ಕುಲ್ಫಿ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಮಾವಿನ ಹಣ್ಣನ್ನ ಒಳಗಡೆ ಊಟ ಎಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡು ಫಿಲ್ ಮಾಡೋದಕ್ಕೆ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಮಾಡ್ಲಿಗೆ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ನಂತರ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಡ್ತಾ ಇದೀನಿ. 3 ಸ್ಪೂನ್ ಅಷ್ಟು ಹಾಲಿನ ಪುಡಿಗೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಚೆನ್ನಾಗಿ ಕೈ ಬಿಡದೇನೆ ಹಾಲು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ನಂತರ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಾವಿನ ಹಣ್ಣಿನ ರಸ ಆಯ್ತು ಅದನ್ನ ಸೇರಿಸ್ಬಿಟ್ಟು ನಂತರ ಇದನ್ನ ಮಾವಿನ ಹಣ್ಣು ಒಳಗೆ ಈ ರೀತಿಯಾಗಿ ಫಿಲ್ ಮಾಡ್ಕೊಂಡು ಒಂದು 7 ರಿಂದ 8 ಗಂಟೆಗಳ ಕಾಲ ಫ್ರೀಸರ್ ಅಲ್ಲಿ ಹಣ್ಣಿನ ಕುಲ್ಫಿ ರೆಡಿ ಆಗ್ಬಿಡುತ್ತೆ. ತುಂಬಾನೇ ರುಚಿಯಾಗಿರುತ್ತೆ. ಮನೇಲಿ ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮಸ್ಟ್ ಆಗಿ ಒಂದ್ಸಲ ಟ್ರೈ ಮಾಡಿ.